ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇವತ್ತಿನ ಡೇನ 6:30ಗೆ ಸ್ಟಾರ್ಟ್ ಮಾಡಿದ್ದೀನಿ. 6:30ಗೆ ಸ್ಟಾರ್ಟ್ ಮಾಡಿ ಹೊರಗಡೆ ನೀರೆಲ್ಲ ಹಾಕಿದ್ದು ಲೇಟ್ ಆಯಿತು. ಏನಕ್ಕೆ ಅಂದರೆ ನಮ್ಮ ಮನೆ ಓನರ್ ಅವರು ಸ್ವಲ್ಪ ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡ್ತಿದ್ರು. ಹಾಗಾಗಿ ಭಟ್ರೆಲ್ಲ ಹೊರಗಡೆ ಕೆಲಸ ಮಾಡ್ತಾಯಿದ್ರು. ನಾನು ನೀರು ಹಾಕೋದು ಲೇಟ್ ಆಗುತ್ತೆ ಅಂತ ಸ್ವಲ್ಪ ಲೇಟಾಗಿದ್ದೆ. ನಾವು ಟ್ರಿಪ್ಪೆಲ್ಲ ಹೋಗಿ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರೈನ್ ಇದ್ದಿದ್ದರಿಂದ ನನಗೂ ಸ್ವಲ್ಪ ಬೇಗ ಎದ್ದೇಳಬೇಕು ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ಲೇಟಾಗಿದ್ದು ನಾನು ನನ್ನ ಮಗಳು ವಾಕಿಂಗ್ ಹೋಗ್ಬಿಟ್ಟು ಹಾಲು ತರಕಾರಿ ತರೋಣ ಹಂಗೆ ಅಂದ್ಕೊಂಡು ಹೋದ್ವಿ. ಹಾಲು ಸೊಪ್ಪು ತೊಗೊಂಬಂದ್ವಿ. ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ನಾನು ನೀರು ಹಾಕಿ ರಂಗೋಲಿ ಹಾಕೋಷ್ಟರಲ್ಲೇ 8 ಗಂಟೆ ಆಗಿತ್ತು. ಮತ್ತು ಮನೆಗೆ ಬಂದು ಸೊಪ್ಪು ಬಿಡಿಸಿ ಪಪ್ಪು ಮಾಡಿಬಿಟ್ಟು ನಾನು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿದ್ನಲ್ಲ, ಸೊ ಅಲ್ಲಿಂದ ಒಂದು ಸ್ವಲ್ಪ ಅಕ್ಕಿ ಕೊಟ್ಟಿದ್ರಲ್ವ, ಅಲ್ಲಿ ಅದನ್ನು ಪೊಂಗಲ್ ಮಾಡಿದ್ದೆ. ಪೊಂಗಲ್ ಮಾಡಿ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಮಮ್ಮಿಯವರೆಲ್ಲ ಇನ್ನೂ ಬೇರೆ ಊರಿಗೆ ಹೋಗಿದ್ದಾರೆ ಶ್ರೀರಾಮನವಮಿಗೆ. ಇವರು ನಮ್ಮ ಕಸಿನ್ಸ್ ಎಲ್ಲ ನಮ್ಮ ಮನೇಲಿ ಇನ್ನೊಂದು ನೆಕ್ಸ್ಟ್ ಬರ್ಡೇ ಇದೆ. ಸೊ ಹಾಗಾಗಿ ಎಲ್ಲ ಬಂದಿದ್ದಾರೆ. ಎಲ್ಲರೂ ಊಟಕ್ಕೆ ಬಂದಿದ್ದರು. ನಾವು ಎಲ್ಲರೂ ಪ್ರಸಾದ ತಿಂದ್ಬಿಟ್ಟು ಶಾಪಿಂಗ್ ಹೊರಟ್ವಿ. ಪಾಪುಗೆ ಸ್ವಲ್ಪ ಬಟ್ಟೆ ತೆಗಿಯೋದಿತ್ತಲ್ಲ, ಹಾಗಾಗಿ ಶಾಪಿಂಗ್ ಹೊರಟ್ವಿ. ರೂಪ್ ಸಂಗಮ್ಗೆ ಹೋಗಿದ್ವಿ. ಅಲ್ಲಿ ಸ್ಯಾರೀಸು, ಮಗುಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ನಾವು ಮನೆಗೆ ಬರೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಯಿತು. 10 ಗಂಟೆಗೆ ಬಂದು ಊಟ ಮುಗಿಸ್ಕೊಂಡು ಇವತ್ತಿನ ಡೇನ ಫುಲ್ ಬ್ಯುಸಿಯಾಗಿ ಕಳೆದಿದ್ದೀನಿ. ಮೀನ್ಸ್ ಎಲ್ಲನೂ ಒಂದ್ರ ಮೇಲೆ ಒಂದು ಕೆಲಸ, ಶಾಪಿಂಗು, ಅಡುಗೆ, ಊಟ ಎಲ್ಲನೂ. ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ, ಊಟ ಮುಗಿಸಿದ್ವಿ. ಅವರೆಲ್ಲ ಅವ್ರ ಮನೆಗೆ ಹೋದರು. ಅದಾದಮೇಲೆ ನಾನೆಲ್ಲ ಮಿಕ್ಕಿದ ಕೆಲಸ ಮುಗಿಸ್ಕೊಂಡು ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ನಿಮ್ಮ ಡೇ ಎಲ್ಲ ಹೆಂಗಿತ್ತು? ಎಲ್ಲರೂ ಶ್ರೀರಾಮನವಮಿನ ಹೆಂಗೆ ಆಚರಣೆ ಮಾಡಿದ್ರಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಂದು ಟ್ರಿಪ್ ಹೋಗಿರೋ ವ್ಲಾಗ್ಸ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ, ನಿಧಾನಕ್ಕೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ದ